ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀವಿ. ನಾವು ಚೆನ್ನಾಗಿದ್ದೀವಿ, ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀವಿ. ನಮ್ಮ ಮನೇಲಿ ಇವತ್ತು ತುಪ್ಪ ಮಾಡೋಣ ಅಂತ ಅಂದ್ಬಿಟ್ಟು ಬೆಣ್ಣೆ ಮಾಡಿಟ್ಕೊಂಡಿದ್ದೀನಿ. ನಾರ್ಮಲ್ ಹಸು ಹಾಲಿಂದ ಬೆಣ್ಣೆ ಒಂದು 1/4 kg ಇಲ್ಲ ಅರ್ಧ kg ಇರ್ಬೋದು. ತುಪ್ಪ ಮಾಡೋಣ ಅಂದ್ಬಿಟ್ಟು ಬೆಣ್ಣೆ ಕಾಯಿಸ್ಕೊಂಡಿದ್ದೀನಿ. ಬೆಣ್ಣೆ ತೊಗೊಂಡು ಇಟ್ಕೊಂಡಿದ್ದೀನಿ. ಈಗ ಸ್ಲಿಮ್ಮಲ್ಲಿ ಕಾಯಕ್ಕೆ ಇಟ್ಟಿದ್ದೀನಿ. ಬೆಣ್ಣೆನ ಕಾಯಬೇಕು ಅಂದರೆ ಒಂದು ಸ್ವಲ್ಪ ಟೈಮ್ ಹಿಡಿಯುತ್ತೆ. ಅದಕ್ಕೆ ಕಾಯ್ದಷ್ಟು ಎಷ್ಟು ಸ್ಲಿಮ್ಮಲ್ಲಿ ಕಾಯುತ್ತೋ ಅಷ್ಟು ಒಳ್ಳೆಯದು. ಅದಕ್ಕೇನೇನು ಬೇಕು ಅಂತಂದರೆ ಒಂದು ವೀಳ್ಯದೆಲೆ ನಾರ್ಮಲ್ ನಿಮಗೆ ಬೆಣ್ಣೆ ಜಾಸ್ತಿ ಇತ್ತು ಅಂದರೆ ಜಾಸ್ತಿ ತೊಗೊಳ್ಳಿ, ಕಡಿಮೆ ಇತ್ತು ಅಂದರೆ ಕಡಿಮೆ ತೊಗೊಳ್ಳಿ. ಒಂದು ವೀಳ್ಯದೆಲೆ ತೊಗೊಂಡು ಚೆನ್ನಾಗಿ ತೊಳ್ಕೊಳ್ಳಿ, ತೊಟ್ಟಿರಬಾರ್ದು. ತೊಳ್ಕೊಂಡು ಮಜ್ಜಿಗೆ, ಆ ಬೆಣ್ಣೆ ಮಾಡಿರ್ತೀರಲ್ಲ ಅದರದ್ದು ಮಜ್ಜಿಗೆ ಇರುತ್ತಲ್ಲ ಅದರೊಳಗಡೆ ಹಾಕಿ ಒಂದು 10 ನಿಮಿಷ ಬಿಡಿ. ಇದು ಕಾಯಬೇಕು, ಚೆನ್ನಾಗಿ ಕಾದು ಅದು ಬೆಣ್ಣೆ ಕರಗಿ ಒಂದು ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ. ಅಲ್ಲಿ ತನಕ ಸ್ವಲ್ಪ ವೆಯ್ಟ್ ಮಾಡಿ. ಇನ್ನೂ ಕರಗಬೇಕು, ಕರಗ್ತಾ ಇದೆ, ಆಲ್ಮೋಸ್ಟ್ ಕರಗ್ತಾ ಇದೆ. ನೋಡಿ ಕರಗ್ತಾ ಇರೋದು, ನಾನು ಝೂಮ್ ಮಾಡಿ ತೋರಿಸ್ತಾ ಇದ್ದೀನಿ. ಇದಕ್ಕೆ ಕರಗ್ತಾ ಇದೆ, ಇನ್ನೂ ಕರಗಬೇಕು, ಇನ್ನೂ ಸ್ವಲ್ಪ ಇದೆ ಕರಗೋದು. ಆಲ್ಮೋಸ್ಟ್ ಕರಗಿದೆ ನೋಡಿ, ಕುದೀತಾ ಇದೆ. ಇದಿನ್ನು ಕುದ್ದು ಮತ್ತೆ ಇನ್ನು ಇದು ಯೆಲ್ಲೋ ಕಲರ್ ಇರೋದು ಬ್ರೌನ್ ಕಲರ್ ಬರಬೇಕು. ಬ್ರೌನ್ ಕಲರ್ ಬರೋ ತನಕ ಒಂದು ಸ್ವಲ್ಪ ನೊರೆ ಎಲ್ಲ ಇದೆಲ್ಲ ಕಡಿಮೆ ಆಗಬೇಕು. ಬ್ರೌನ್ ಕಲರ್ ಬರೆದ್ಮೇಲೆ ಸಿಗ್ತೀನಿ ನಾನು. ಆಲ್ಮೋಸ್ಟ್ ಕಲರ್ ಚೇಂಜ್ ಆಗಿದೆ. ಕಲರ್ ಚೇಂಜ್ ಆಗಿ ಬ್ರೌನ್ ಕಲರ್ ಬಂದಿದೆ. ನೀವು ನೋಡ್ತಾ ಇರ್ಬೋದು ಮೊದಲಿಗೆ ಯಾವ ಕಲರ್ ಇತ್ತು, ಈಗ ಯಾವ ಕಲರ್ ಬಂದಿದೆ ಅಂತ. ಓಕೆನಾ? ಇದು ಇನ್ನೂ ಸ್ವಲ್ಪ ಆಗಬೇಕು ನೋಡಿ. ಆಲ್ಮೋಸ್ಟ್ ಆಗಿದೆ. ಈ ಟೈಮಲ್ಲಿ ಏನು ಮಾಡಬೇಕು ಅಂದರೆ, ಈ ಹೇಳಿದ್ನಲ್ಲ ಫಸ್ಟ್ ವೀಳ್ಯದೆಲೆನ ಮಜ್ಜಿಗೆಗೆ ಹಾಕಿರಬೇಕು ಅಂತ, ಲೈಟಾಗಿ ನೋಡಿ ಒಂದು ಡ್ರಾಪ್ ಮಜ್ಜಿಗೆ ತೊಗೊಂಡು ಈ ವೀಳ್ಯದೆಲೆ ಇದೆಯಲ್ಲ ಇದನ್ನೇ ಇದರೊಳಗಡೆ ಬಿಡಬೇಕು. ಸೌಂಡ್ ಕೇಳಿಸ್ಕೊತಾ ಇದ್ದೀರಿ ಅಂತ ಅನ್ಕೋತೀನಿ ನಿಮಗೆ. ಹಾಗೇನು ಮಾಡಬೇಕು, ಒಂದ್ಸಲ ಇದನ್ನು ಈಗ ಆಡಿಸ್ಬೇಕು. ಈ ಥರ ಆಡಿಸಿದ್ರೆ ನೋಡಿ ವೀಳ್ಯದೆಲೆ ಹೇಗೆ ಅಬ್ಸರ್ವ್ ಇದನ್ನು ತುಪ್ಪಕ್ಕೆ ಹೇಗೆ ಮೆಲ್ಟ್ ಆಗ್ತಾ ಇದೆ ನೋಡಿ, ಗೊತ್ತಾಗ್ತದೆ ನೋಡಿ. ಮೊದಲಿದ್ದಕ್ಕೂ ವೀಳ್ಯದೆಲೆಗೂ ಈಗ ಹೇಗೆ ಅಬ್ಸರ್ವ್ ಆಗಿದೆ ಅಂತ. ಆಲ್ಮೋಸ್ಟ್ ತುಪ್ಪ ಆಗಿದೆ. ವೀಳ್ಯದೆಲೆ ಇದೆಯಲ್ಲ ಇದನ್ನೇನು ಮಾಡಬೇಕು ಅಂದರೆ ಮತ್ತೆ ಹೀಗೆ ಉಲ್ಟಾ ಮಾಡಬೇಕು. ಉಲ್ಟಾ ಮಾಡಿ ಇದು ತೆಗೆದ್ಬಿಡ್ಬೇಕು, ಸ್ಪೂನ್ ತೆಗೆದ್ಬಿಡ್ಬೇಕು ಆಯಿಲಿಂದ. ಗ್ಯಾಸ್ ಆಫ್ ಮಾಡಿಕೊಂಡು ತುಪ್ಪ ಇದೆಯಲ್ಲ ಇದನ್ನು ತೆಗ್ದಿಲ್ಲಿ ಇಟ್ಕೋಬೇಕು, ಒಂದು ಸೈಡ್ ಇಟ್ಕೋಬೇಕು. ನೋಡಿ ಯಾವ ಥರ ಇದೆ ಅಂತ. ವಾವ್, ನೋಡ್ತಾ ಇದ್ರೆ ಇವಾಗಲೇ ಹಾಕ್ಕೊಂಡು ತಿನ್ನಬೇಕು ಅನಿಸ್ತಾ ಇದೆ. ಆ ಥರ ಇದೆ ನೋಡಿ ಫ್ರೆಂಡ್ಸ್. ಈ ಥರ ಈಸಿಯಾಗಿ ಮಾಡೋದು. ನಿಮಗೆ ಬೇಕಂದರೆ ನೀವು ಮಾಡ್ಕೋಬೋದು. ಓಕೆನಾ? ಮಾಡಿಕೊಡಿ. ಮನೇಲೇನೇ ಮಕ್ಕಳಿಗೆ ಹೆಲ್ದಿಯಾಗಿರೋದು ತುಪ್ಪ ಮಾಡಿಕೊಡಿ. ಅಂಗಡಿ ತುಪ್ಪ ಅದೆಲ್ಲ ತರೋದಕ್ಕೆ ಸ್ವಲ್ಪ ಅವಾಯ್ಡ್ ಮಾಡಿಕೊಡಿ. ಮನೇಲೇ ಮಾಡಿಕೊಡಿ. ಬೆಣ್ಣೆ ತಂದು ಮನೇಲಿ ಮಾಡ್ಕೊಳಾಗಿರೋ ಮನೆಯಲ್ಲೇ ಮಾಡ್ಕೊಡಿ. ಇಲ್ಲ ಹಾಲಿರುತ್ತೆ, ಹಿಪ್ಪು ಹಾಕ್ಕೊಂಡು ಮೊಸರು ಮಾಡ್ಕೊಂಡು ಕಡ್ಕೊಂಡು ಮಾಡ್ಕೊತೀವಿ ಅಂದರೆ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಫಾಲೋ ಮಾಡಿ, ಲೈಕ್, ಶೇರ್ ಆ್ಯಂಡ್ ಕಮೆಂಟ್ಸ್ ಮಾಡಿ.